ಸಾಧನೆಗೆ ಬಡತನವಾಗಲಿ ಅಥವಾ ಗ್ರಾಮೀಣ ಪರಿಸರವಾಗಲಿ ಅಡ್ಡಿಯಾಗುವುದಿಲ್ಲ ಎಂಬುದನ್ನು ನಮ್ಮ ಹೂವಿನಹಡಗಲಿ ತಾಲೂಕಿನ ಮತ್ತೊಬ್ಬ ಪ್ರತಿಭೆ ಸಾಬೀತುಪಡಿಸಿದ್ದಾರೆ. ಹೌದು, ತಾಲೂಕಿನ ಮೂದೆನೂರು ಗ್ರಾಮದ ಗ್ರಾಮೀಣ ಪ್ರತಿಭೆ ಮೀನಾಕ್ಷಿ ಡೊಳ್ಳಿನ ಎಂಬ ವಿದ್ಯಾರ್ಥಿನಿ ದ್ವಿತೀಯ ಪಿಯುಸಿ ಕಲಾ ವಿಭಾಗದಲ್ಲಿ ಅಭೂತಪೂರ್ವ ಸಾಧನೆ ಮಾಡಿದ್ದಾರೆ. 600ಕ್ಕೆ ಬರೋಬ್ಬರಿ 576 ಅಂಕಗಳನ್ನು ಪಡೆಯುವ ಮೂಲಕ 96% ಫಲಿತಾಂಶ ದಾಖಲಿಸಿ ಇಡೀ ಗ್ರಾಮಕ್ಕೆ ಮತ್ತು ತಾಲೂಕಿಗೆ ಕೀರ್ತಿ ತಂದಿದ್ದಾರೆ. ಗ್ರಾಮೀಣ ಭಾಗದ ಸೌಲಭ್ಯಗಳ ನಡುವೆಯೇ ಇಷ್ಟೊಂದು ದೊಡ್ಡ ಮಟ್ಟದ ಅಂಕ ಗಳಿಸಿದ ಮೀನಾಕ್ಷಿ ಅವರ ಸಾಧನೆ ನಿಜಕ್ಕೂ ಶ್ಲಾಘನೀಯ. ನಮ್ಮ ತಂಡ ಇಂದು ಮೂದೆನೂರು ಗ್ರಾಮದ ಅವರ ನಿವಾಸಕ್ಕೆ ಭೇಟಿ ನೀಡಿತು. ಸಾಧಕಿ ಮೀನಾಕ್ಷಿ ಅವರ ಯಶಸ್ಸಿನ ಗುಟ್ಟೇನು, ಅವರ ಮುಂದಿನ ಕನಸೇನು, ಇಲ್ಲಿದೆ ನೋಡಿ ಅವರ ಜೊತೆಗಿನ ನೇರ ಸಂವಾದ. ಈ ನಮ್ಮ ವಿಜಯನಗರ ಜಿಲ್ಲಾ ಹೂವಿನಹಡಗಲಿಯ ಗ್ರಾಮೀಣ ಪ್ರತಿಭೆ ಆಗಿರ್ತಕ್ಕಂಥ ಮೀನಾಕ್ಷಿ ಅವರು ನಮ್ಮ ಜೊತೆಲಿದ್ದಾರೆ. ಬನ್ನಿ ಅವ್ರು ಮಾತಾಡ್ತಾ ಹೋಗೋಣ. ನಮಸ್ಕಾರಮ್ಮ. ನಮಸ್ತೆ ಸರ್. ನಿಮ್ಮ ಹೆಸರು? ಮೀನಾಕ್ಷಿ ಸರ್. ಮೀನಾಕ್ಷಿ ಯಾವಾಗ ಗೊತ್ತಾಯ್ತು ನಿಮಗೆ? ರಿಸಲ್ಟು ನಿನ್ನೆ ಮಧ್ಯಾಹ್ನ 3 ಗಂಟೆಗೆ ಗೊತ್ತಾಯ್ತು. ಗೊತ್ತಿತ್ತಮ್ಮ ಫಸ್ಟ್ ರಿಯಾಕ್ಷನ್? ಖುಷಿ ಆಯಿತು ಸರ್. ನನಗೆ 96 ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಆದರೂ 96 ಬಂದಿರೋದು. 85 ನಿಮಗೆ ಅಂದ್ಕೊಂಡಿದ್ದೆ, 96 ಆಗಿರೋದು ಖುಷಿ ಆಯಿತು. ಓದಿದ್ದು ಇದು ಸರ್ ಹೂವಿನಹಡಗಲಿಯಲ್ಲಿ MA ಪಾಟೀಲ್ ಕಾಲೇಜಲ್ಲಿ ಓದಿರೋದು. ನಿಮ್ಮದು 1 to 10? 1 to 10 ನಂದು 1 to 5 ಆಗಿರೋದು ನಮ್ಮ ಅಜ್ಜಿ ಊರಲ್ಲಿ ಸರ್, ಹಿರೇವಡಟ್ಟಿ. 5 ಇಂದ 10ವರೆಗೂ ನಾನು ಮುರಾರ್ಜಿ ಸ್ಕೂಲ್ ಹಿರೇವಡಟ್ಟಿ ಇಲ್ಲ. ಹೆಂಗೆ ಅನಿಸ್ತಿದೆ ರಿಸಲ್ಟ್ ಬಂದ್ಮೇಲೆ ನಿಮಗೆ? ಖುಷಿ ಆಯ್ತು ಸರ್. ಖುಷಿ ಆಯ್ತಾ? ನಿಮ್ಗೆ ಎಕ್ಸ್ಪೆಕ್ಟೇಷನ್ ಇತ್ತಾ ಇಷ್ಟೊಂದು ಆಗುತ್ತೆ ಅನ್ನೋದು? ಇಲ್ಲ ಸರ್, ಅನ್ಕೊಂಡಿರಲಿಲ್ಲ ನಾನು. ಬಟ್ ಎಫರ್ಟ್ ಹಾಕ್ತಿದ್ದೆ ಸರ್, ತುಂಬ ಹಾರ್ಡ್ ವರ್ಕ್ ಮಾಡಿದ್ದೆ. ಆದರೆ ಅದು ಇಷ್ಟೇ ಬರುತ್ತೆ ಅಂತ ಅನ್ಕೊಂಡಿರಲಿಲ್ಲ ನಾನು. ಈಗ ನೀವು ಒಬ್ಬ ಗ್ರಾಮೀಣ ಪ್ರತಿಭೆಯಾಗಿ ಇಲ್ಲಿಂದ ಹೂವಿನಹಡಗಲಿಗೆ ಹೋಗಿ ಈಗ ಕಾಲೇಜ್ಗೆ ಹೋಗೋದಾಯ್ತು, ಸ್ಟಡಿ ಮಾಡೋದು, ನಿಮಗೆ ಯಾವ ಥರ ಕಷ್ಟ ಅನಿಸ್ಲಿಲ್ಲ? ಇಲ್ಲ ಸರ್, ಕಷ್ಟ ಏನು ಅನಿಸ್ಲಿಲ್ಲ. ನಿಮ್ಗೆ ಓದಲಿಕ್ಕೆ ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಹೆಂಗಿತ್ತು? ತುಂಬ ಸಪೋರ್ಟ್ ಇದೆ ಸರ್. ನಮ್ಮ ಅಪ್ಪ ಅಮ್ಮ, ನಮ್ಮಿಬ್ಬರು ತಮ್ಮಂದರು. ನನಗೆ ಬಸ್ ಸಿಗಲಿಲ್ಲ ಅಂದ್ರೆ ಆಲ್ಮೋಸ್ಟ್ ನಾವು ಬಸ್ಸಿಗೆ ಹೋಗಿಲ್ಲ ಸರ್, ಗೌರ್ಮೆಂಟ್ ಬಸ್ಸಿಗೆ. ನಮ್ಮಿಬ್ಬರು ತಮ್ಮಂದರೆ ನಮಗೆ ಬಿಟ್ಟು ಬಂದಿರೋದು. ಹಾಂ ಸರ್. ಸ್ಕೂಲಲ್ಲಿ ಅಷ್ಟೇ ಸರ್, ನನಗೆ ಇವಾಗ ಅಡ್ಮಿಷನ್ ಮಾಡಿಸ್ಕೊಳ್ಳೋ ಇಂತಿಯಾಜ್ ಸರ್ ಅಂತ ಇದ್ದಾರೆ, ಅವರಿಂದ ಹಿಡಿದು ಎಲ್ಲ ಸಿಬ್ಬಂದಿ ವರ್ಗ, ಬೋಧನಾ ಸಿಬ್ಬಂದಿ ವರ್ಗದವರಿಂದ ನಂಗೆ ತುಂಬ ಸಪೋರ್ಟ್ ಇದೆ. ಎಲ್ಲರೂ ಪರ್ಸ್ನಲ್ಲೇ ಕರೆದ್ಬಿಟ್ಟು ನೀನು ಚೆನ್ನಾಗಿ ಓದ್ತೀಯಾ, ಇನ್ನೂ ಚೆನ್ನಾಗಿ ನಾ ಏನಾದರೂ ಕೇಳು ಅಂತ ಆ ಥರ ಎಲ್ಲ ಹೇಳಿದ್ದಾರೆ. ಎಲ್ಲರೂ ಸಪೋರ್ಟ್ ಮಾಡಿ. ಹಾಂ, ಆರ್ಟ್ಸ್ ಸರ್. ಹೇಳಿ, ಎಷ್ಟು ಮಾರ್ಕ್ಸ್ ಬಂದಿತ್ತು? ಆರ್ಟ್ಸು ನಂದು 96 ಆಗಿರೋದು ಸರ್. ಟೋಟಲ್ ಮಾರ್ಕ್ಸ್? ಟೋಟಲ್ 576 ಆಗಿರೋದು. ಎಷ್ಟಾಗಿತ್ತು? SSLC 86 ಸಮಥಿಂಗ್ ಆಗಿರೋದು. ಫಸ್ಟ್ PUC 85 ಏನು ಆಗಿರೋದು. ಹೌದಾ? ಏನು ಮಾಡ್ಬೇಕು ಅನ್ಕೊಂಡಿದ್ದೀರಾ? ಇನ್ನೂ ಅಷ್ಟೊಂದು ಡಿಸೈಡ್ ಮಾಡಿಲ್ಲ ಸರ್, ಮಾಡಬೇಕು. ಹೌದಾ? ಏನಾಗ್ಬೇಕು ಅನ್ಕೊಂಡಿದ್ದೀರಾ? ಅಷ್ಟೊಂದು ಬಿಗ್ ಏನು ಅಚೀವ್ಮೆಂಟ್ ಏನಿಲ್ಲ ಸರ್, ಓದ್ತೀನಿ ಸರ್ ನಾನು. ನೀವು ಒಬ್ಬ ರ್ಯಾಂಕಿಂಗ್ ಸ್ಟೂಡೆಂಟ್, ಇದು ಬಿಗ್ ಅಚೀವ್ಮೆಂಟೇ. ಓಕೆ. ಸೊ ಅದಕ್ಕೆ ಮುಂದೆ ಒಂದು ಸ್ಟೆಪ್ ಹೋಗ್ಬೇಕಲ್ಲ, ಏನು ಅನ್ಕೊಂಡಿಲ್ಲ, ಏನು ಮಾಡಬೇಕು, ಏನು ಮಾಡಬೇಕು ಅನ್ಕೊಂಡಿದ್ದೀನಿ ಸರ್. ಅದನ್ನು ಮಾಡ್ತೀನಿ ಸರ್, ಅನ್ಕೊಂಡಿದ್ದೀನಿ. ಹೇಳೋದು ಬೇಡ ಅಂತ? ಹೇಳೋದು ಬೇಡ ಅಂತ. ಮತ್ತೇನು ಹೇಳಕ್ಕೆ ಇಷ್ಟಪಡ್ತೀರಾ ನೀವು? ಏನಿಲ್ಲ, ನನಗೆ ತುಂಬ ಸಪೋರ್ಟಿವ್ ಇದ್ದಿದ್ದು ನಮ್ಮ ಅಪ್ಪ, ನಮ್ಮ ಅಮ್ಮ, ನಮ್ಮ ತಮ್ಮಂದರು, ನನ್ನ ಫ್ಯಾಮಿಲಿನೇ ಸರ್ ನನಗೆ ಸಪೋರ್ಟಿವ್ ಇದ್ದಿದ್ದು. ಅಷ್ಟು ನಿಮ್ಮ ಜೂನಿಯರ್ಸ್ ಆಗಲಿ ಇವಾಗಿನ ಸ್ಟೂಡೆಂಟ್ಸ್ಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಏನು ಹೇಳಬೇಕು ಅಂದರೆ ಅವ್ರ ಕೆಲಸ ಮೇಲೆ ಫೋಕಸ್ ಮಾಡಬೇಕು, ಹಾರ್ಡ್ ವರ್ಕ್ ಮಾಡಬೇಕು. ಅದಾದಮೇಲೆ ಏನು ರಿಸಲ್ಟ್ ಬರುತ್ತೆ ಅದು ಕಾಯಬೇಕು. ಬಟ್ ರಿಸಲ್ಟ್ ಕಡಿಮೆ ಬಂದ ತಕ್ಷಣ ಬೇಜಾರಾಗೋದು, ಜಾಸ್ತಿ ಬಂದ ತಕ್ಷಣ ಖುಷಿ ಆಗೋದು, ಆ ಥರ. ಯಾಕಂದರೆ ಫೈನಲ್ ಡೆಸ್ಟಿನೇಷನ್ ಇದಲ್ಲ ಸೆಕೆಂಡ್ PUC. ಎಲ್ಲರೂ ಅಂದ್ಕೊಂಡ್ಬಿಟ್ಟಿದ್ದಾರೆ ಇದ್ರ ಮೇಲೆ ಎಲ್ಲ ಡಿಸೈಡ್ ಆಗಿಬಿಡುತ್ತೆ ಲೈಫ್ ಅಂತ. ಹಂಗಿಲ್ಲ, ಮುಂದೆ ಇನ್ನು ತುಂಬ ಜೀವನ ಇದೆ, ಅದರಲ್ಲಿ ಓದಿನೂ ತುಂಬ ಅಚೀವ್ಮೆಂಟ್ ಮಾಡೋದಿದೆ. ಸರಿಯಮ್ಮ, ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್ ಫಾರ್ ಬ್ರೈಟ್ ಫ್ಯೂಚರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಈಗ ನಿಮ್ಮ ಮಗಳು ತಾಲೂಕಿಗೆ ಸೆಕೆಂಡ್ ಬಂದಾಳೆ, ಹೆಂಗೆ ಅನಿಸ್ತಿದೆ ನಿಮಗೆ? ನನಗೆ ಭಾಳ ಖುಷಿ ಆಯ್ತು ಸರ್. ಒಂದು ಓದಿದ್ಲು. ಹಾಂ. ಈಗ ಮುಂದೆ ಹೆಂಗೆ ಓದಿಸ್ತೀರಾ, ಹೆಂಗೆ ಮಾಡ್ತೀರಿ? ಓದಿಸ್ತೀವಿ. ಮುಂದೆ ಓದಿಸ್ತೀರಾ? ಏನು ಕೆಲಸ ಮಾಡಿಸ್ಬೇಕಂತೀರಾ? ಹೆಂಗೆ ಕೆಲಸ ಮುಂದೆ ಓದ್ಬೇಕಲ್ರಿ? ಹೌದಾ? ಈಗ ಒಟ್ಟು ಅವ್ರು ಎಲ್ಲಿವರೆಗೂ ಓದಿಸ್ತಾರ ಅಷ್ಟು ಓದಿಸ್ತೀವಿ? ಓದಿಸ್ತೀವಿ. ಅದಕ್ಕೆ ನಿಮ್ಮ ಓದೋಕ್ಕೆ ಏನು ತೊಂದರೆ ಇಲ್ಲ? ಅದಕ್ಕೆ ಅಂತ ತೊಂದರೆ. ಸರಿ ಸರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಾಯ್ಸ್ ಆಫ್ ವಿಜಯನಗರ.